ಎಲ್ಲ ಜನಾಂಗದವರು ಒಗ್ಗಟ್ಟಾಗ್ತಾ ಇದ್ದಾರೆ. ಇದು ಒಂದೇ ಜನಾಂಗ ಒಗ್ಗಟ್ಟಾಗದೆ ನಮ್ಮಲ್ಲೇ ಮನಸ್ತಾಪ ಇಟ್ಕೊಂಡು ಅವ್ನು ಬೆಳೆದ್ರೆ ನಾವು ಸೇರಿಸಲಾಗದೆ, ನಾವು ಬೆಳೆದ್ರೆ ಅವ್ರು ಸೇರಿಸಲಾಗದೆ ಎಲ್ಲರೂ ಮುಕ್ತಾಯವಾಗುವಂತ ಒಂದು ಪರಿಸ್ಥಿತಿ ಬಂದಿದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಎಲ್ಲ ಪಕ್ಷದವರು ಸಣ್ಣ ಸಣ್ಣ ಜನಾಂಗದವರು 1% ಇಲ್ಲ, 0.5% ಇಲ್ಲ ಅಂತವ್ರನ್ನೆಲ್ಲ ಕರೆದು ನಿಮ್ಗೆ ಏನ್ ಬೇಕು, ನಿಮ್ಗೆ ಏನಿದೆ ಆಗ್ಬೇಕಾಗಿದೆ, ನಮ್ಗೆ ಏನ್ ಸಹಕಾರ ಬೇಕು ಅಂತ ಕೇಳ್ತಾರೆ. ಆದ್ರೆ ಒಕ್ಕಲಿಗ ಜನಾಂಗವನ್ನ ಯಾರೂ ಸಹ ಕರೆದು ನಿಮ್ಗೆ ಏನ್ ಬೇಕು, ಎತ್ತಬೇಕು ಅಂತ ಕೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ, ಇವರು ಅಸಂಘಟಿತರು, ಇವರು ಸಂಘಟನೆ ಆಗೋದಿಲ್ಲ, ಒಂದು ನಿರ್ಧಾರ ಮಾಡೋದಿಲ್ಲ. ಹಂಗಾಗಿ ಅಂತ ಹೇಳಿದ್ರೆ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ಬಹುಶಃ ಈ ಜನಾಂಗ ಹಿಂದುಳಿಯೋದಕ್ಕೆ ಮೂಲಭೂತ ಕಾರಣ ನಾವು ಅಸಂಘಟಿತರಾಗಬೇಕು. ಸೊ ಮುಂದಿನ ದಿನಗಳಲ್ಲಿ ನಾವು ಸಂಘಟಿತರಾಗಬೇಕಾಗ್ತದೆ. ಆ ದಿಕ್ಕಲ್ಲಿ ಪೂಜ್ಯ ಸ್ವಾಮೀಜಿ ಅವರುಗಳು, ಆಮೇಲೆ ಈಗೇನು ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಸಂಘಟಿತರಾಗಬೇಕು ಅಂತ ಈ ಸಮಯದಲ್ಲಿ ಹೇಳಕ್ಕೆ ಪಡ್ತೀನಿ. ಅದೇ ರೀತಿ ಬಹಳ ವರ್ಷಗಳಿಂದಲೇ ಪೂಜ್ಯ ಶ್ರೀಯುತ ನಿಚಲಾನಂದ ಸ್ವಾಮೀಜಿಯವರು ಕಾವಿ ಧರಿಸಿ ಜನಸೇವೆ ಮಾಡಬೇಕು, ಧಾರ್ಮಿಕ ಸೇವೆ ಮಾಡಬೇಕು ಅಂತೇಳಿ ಮನೋಭಾವನೆ ಇಟ್ಕೊಂಡಿದ್ರು. ಹಲವಾರು ಕಾರಣಗಳಿಂದ ಅದು ಕಾರ್ಯರೂಪಕ್ಕೆ ತರಗಾಗಲಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ಯಾವ್ದಾದ್ರು ಒಬ್ಬ ದಕ್ಷ ಆಡಳಿತಾಧಿಕಾರಿ, ಪ್ರಾಮಾಣಿಕ ಆಡಳಿತಕಾರಿ, ನೇರ ನುಡಿಯ ಆಡಳಿತಕಾರಿ ಆಗಿದ್ದಂಥವ್ರು ಅಂತ ಹೇಳಿದ್ರೆ ಹಿಂದಿನ ಶ್ರೀಯುತ ನಿಚಲಾನಂದ ಸ್ವಾಮೀಜಿಯವರು. ಹಿಂದೆ ಡಾಕ್ಟರ್ ನಾಗರಾಜ್ ಅಂತ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಆ ಎಲ್ಲಾ ಜಾಗಕ್ಕೆ ಘನತೆ ತರುವಂತ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇತ್ತೀಚಿನ ದಿನದವರೆಗೂ ಅವರ ಆಡಳಿತ ಮೂಲಕ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿದ್ದರು. ಈಗ ಅವರ ವ್ಯಾಪ್ತಿ ದೊಡ್ಡದಾಗಿದೆ. ಈಗ ಮುಂದಿನ ದಿನಗಳಲ್ಲಿ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಕೆಲಸ ಮಾಡಬೇಕು ಅನ್ನೋಂಥ ಮನೋಭಾವನೆ ಇಟ್ಕೊಂಡಿದ್ದಾರೆ. ಅವರಲ್ಲಿ ಎಲ್ಲ ತರವಾದಂಥ ಒಂದು ಪಾಸಿಟಿವ್ ನೇಚರ್ ಇದೆ, ಗುಣ ಇದೆ. ಬಹಳಷ್ಟು ಜನ ಅವರೆಲ್ಲೇ ಕೆಲಸ ಮಾಡಿದ್ದಾರೆ, ಎಲ್ರಿಗೂ ಗೊತ್ತಿದೆ ಅವ್ರು ಏನು ಅಂತೇಳಿ. ಮುಂದಿನ ದಿನಗಳಲ್ಲಿ ನಮ್ಮ ನಿಚಲಾನಂದ ಸ್ವಾಮೀಜಿಯವರು, ನಂಜಾವೂತ ಸ್ವಾಮೀಜಿಯವರ ರೀತಿಯಲ್ಲೇ, ನಿರ್ಮಲಾನಂದನಾಥ ಸ್ವಾಮೀಜಿಯವರ ರೀತಿಯಲ್ಲೇ ನಮ್ಮ ಜನಾಂಗವನ್ನ ಸಂಘಟಿಸುವಂತ ದಿಕ್ಕಿನಲ್ಲಿ ಕಾರ್ಯಕ್ರಮ ರೂಪಿಸ್ತಾರೆ. ಆಗೆಲ್ಲ ನಾವು ಒಗ್ಗೂಡಿ ಅವರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಇಚ್ಛೆ ಪಡ್ತೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಬಿ ಕೆಂಚಪ್ಪಗೌಡರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು ನಿಜಕ್ಕೂ ನನಗೆ ಬಹಳ ಸಂತೋಷ ಕೊಟ್ಟಿದೆ. ಬಹಳಷ್ಟು ಜನ ಒಂದು ಉನ್ನತ ಹುದ್ದೆಗೆ ಹೋಗೋದಕ್ಕೆ ಸಣ್ಣ ಕಾರ್ಯಕ್ರಮಕ್ಕೆ ಹೋಗೋದೇ ಬಿಟ್ಬಿಡ್ತಾರೆ, ನಮ್ದಲ್ಲ ಅಂತ ಹೇಳ್ಕೊಂಡು. ಆದ್ರೆ ಕೆಂಚಪ್ಪಗೌಡರು ನಾನು ಬಹಳ ವರ್ಷಗಳಿಂದ ನೋಡಿದ್ದೇನೆ. ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿ. ಈ ಹಿಂದೆ ಅವರ ಅಧ್ಯಕ್ಷ ಆಗಿದ್ದಾಗ ಬಹಳಷ್ಟು ಜನ ಗೊತ್ತಿಲ್ಲ, ಒಕ್ಕಲಿಗ ಸಂಘದ ಗತ ವೈಭವವನ್ನ ವಾಪಸ್ ತಂದಂಥವ್ರು. ಬಹಳಷ್ಟು ಜನ ಅದು ನೋಡಿಲ್ಲ ನೀವು. ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಅದೇನಾಗ್ತದೆ, ಬೆಳಕಿಗೆ ಬರ್ತಾರೆ. ಸಣ್ಣ ಪುಟ್ಟ ತಪ್ಪು ಮಾಡಿದಂಥವ್ರು, ಯಾರೋ ಮಾಡಿದಂಥ ತಪ್ಪಿನಿಂದ ಈ ಒಳ್ಳೆ ಕೆಲಸ ಮಾಡಿರೋದು ಮುಚ್ಚೋಗ್ಬಿಟ್ಟು ಇವತ್ತೇನು ಕುವೆಂಪು ಕಲಾಕ್ಷೇತ್ರ ಇರ್ಬೋದು, ಅದನ್ನ ಮಾಡಿದಂಥವ್ರವರು, ಈಗೇನು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಇದೆ ಅದನ್ನ ಮಾಡಿದಂಥವ್ರವರು, ಮೈಸೂರು, ಮಂಡ್ಯ, ಹಲವಾರು ಜಿಲ್ಲೆಗಳಲ್ಲಿ ಜಾಗವನ್ನು ತೆಗೆದುಕೊಂಡು ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡಿದಂಥವ್ರು. ಆಮೇಲೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಪ್ರಥಮ ಬಾರಿಗೆ ಒಕ್ಕಲಿಗರ ಸದಸ್ಯತ್ವವನ್ನ ಕೊಟ್ಟಂತ ಹೆಗ್ಗಳಿಕೆ ಯಾರಿಗಾದ್ರೂ ಹೋಗ್ತೈತೆ ಅಂತ ಹೇಳಿದ್ರೆ ಅದು ನಮ್ಮ ಕೆಂಚಪ್ಪಗೌಡರಿಗೆ ಹೋಗ್ಬೇಕಾಗ್ತದೆ. ಅವರ ಅಧ್ಯಕ್ಷತೆಯಲ್ಲಿ ಆದಂತದ್ದು. ಹಿಂದೆ ಇದ್ದವರೆಲ್ಲ ಮೆಂಬರ್ಸ್ಗಳು, ನಿಮ್ಗೆ ಎಷ್ಟು ಜನ ಮೆಂಬರ್ಸ್ ಬೇಕು ಹೇಳಿ, ನಾವೇ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿ ಹೊಸ ಮೆಂಬರ್ನೇ ಮಾಡಕ್ ಬಿಟ್ಟಿರ್ಲಿಲ್ಲ. ಆದ್ರೆ ಇವರು ಓಪನ್ ಆಗಿ ಮಾಡಿದರೆ ಇವತ್ತು ಓಪನ್ ಆಗಿ ಇದೆ. ಸಂಘ ಇರೋದೇ ಮೊದಲನೇದಾಗಿ ಸಂಘಟನೆ ಮಾಡಬೇಕು ಅಂತೇಳಿ. ಬಟ್ ಅದೊಂದು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ರೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ, ಸಂಘಟನೆ ನೀವೇನಾದ್ರೂ ಮಾಡದೆ ಹೋದ್ರೆ, ನೀವೆಷ್ಟೇ ಬಿಲ್ಡಿಂಗ್ ಕಟ್ಟಿದ್ರು, ಎಷ್ಟೇ ದುಡ್ಡು ಮಾಡಿ ಹೋದ್ರು, ಎಷ್ಟೇ ಸದಸ್ಯರು ಮಾಡಿದ್ರು ಏನು ಪ್ರಯೋಜನ, ಯಾವನು ಒಂದ್ ದಿವಸ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದರಿಂದ ದಯಮಾಡಿ ನಾನು ಕೆಂಚಪ್ಪಗೌಡರಲ್ಲಿ ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ. ಯಾಕಂದ್ರೆ ನನಗೆ ಅವ್ರ ಆತ್ಮೀಯರಾಗಿದ್ದಾರೆ. ಇವ್ರ ಅವಧಿಲಿ ಇದು ಸಾಧ್ಯತೆ ಇದೆ. ನನ್ಗೆ ಗೊತ್ತಿದೆ, ಒಕ್ಕಲಿಗ ಸಂಘದಲ್ಲಿ ಇವ್ರ ಮನಸ್ಸಲ್ಲಿರೋದನ್ನೇ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಆ ಕುಣಿದು ಕುಪ್ಪಳಿಸಂತವ್ರು ಬಹಳ ಜನ ಇದ್ದಾರೆ. ಆದ್ರೆ ಅವ್ರೆಲ್ಲರೂ ಜೊತೆಲಿ ತಗೊಂಡು ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಬಟ್ ಅವ್ರು ಮಾಡಕ್ ಸಾಧ್ಯತೆ ಇದೆ. ದಯಮಾಡಿ ನೀವು ಹಿಂದೆ ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಪ್ರತಿಯೊಂದು ಹಳ್ಳಿಲೂ ಒಂದು ಒಕ್ಕಲಿಗರ ಸಂಘ ಇರಬೇಕು, ಒಕ್ಕಲಿಗರ ಸಂಘಟನೆ ಆಗ್ಬೇಕು. ಒಂದು ಚಿಟ್ಕಿ ಒಳಗೆ 50,000 ಜನ ಸೇರ್ಬೇಕು.